ಹೃದಯಾಘಾತಕ್ಕೆ 14 ದಿನ ಮೊದಲು ದೇಹ ಕೊಡುತ್ತೆ ಈ 6 ವಾರ್ನಿಂಗು. ಹೃದಯಾಘಾತ ಇದ್ದಕ್ಕಿದ್ದಂತೆ ಬರುತ್ತದೆ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ದೇಹವು ಹಲವು ದಿನಗಳು ಅಥವಾ ವಾರಗಳ ಮುಂಚೆಯೇ ಸೂಕ್ಷ್ಮ ಅಂದರೆ ಸ್ಪಷ್ಟ ಎಚ್ಚರಿಕೆ ನೀಡುತ್ತದೆ. ಈ ಸಂಕೇತಗಳನ್ನು ಸರಿಯಾಗಿ ಗುರುತಿಸಿ ಸಮಯಕ್ಕೆ ಕ್ರಮ ತೆಗೆದುಕೊಂಡರೆ ಅನೇಕ ಜೀವಗಳನ್ನು ಉಳಿಸಬಹುದು. ವಿಶ್ವ ಆರೋಗ್ಯ ವರ್ಲ್ಡ್ ಹೆಲ್ತ್ ಸಂಸ್ಥೆ WHO ಪ್ರಕಾರ ಹೃದಯ ಸಂಬಂಧಿ ಕಾಯಿಲೆಗಳು ವಿಶ್ವಾದ್ಯಂತ ಸಾವಿಗೆ ಪ್ರಮುಖ ಕಾರಣವಾಗಿದೆ. ಭಾರತದಲ್ಲಿಯೂ ಸಹ ಈ ಸಮಸ್ಯೆ ಯುವಕರಲ್ಲಿ ವೇಗವಾಗಿ ಹೆಚ್ಚುತ್ತಿದೆ. ಒತ್ತಡ, ತಪ್ಪು ಆಹಾರ, ಕಡಿಮೆ ವ್ಯಾಯಾಮ ಮತ್ತು ಜೀವನ ಶೈಲಿ ಬದಲಾವಣೆಗಳು ಇದಕ್ಕೆ ಮುಖ್ಯ ಕಾರಣಗಳು. ಹೃದಯಕ್ಕೆ ರಕ್ತ ಸರಬರಾಜು ಮಾಡುವ ನಾಳಗಳಲ್ಲಿ ಅಡಚಣೆ ಉಂಟಾದಾಗ ಅಥವಾ ರಕ್ತ ಹರಿವು ಸರಿಯಾಗದಿದ್ದಾಗ ಹೃದಯ ಸ್ನಾಯುಗಳಿಗೆ ಆಮ್ಲಜನಕ ಕಡಿಮೆಯಾಗುತ್ತದೆ. ಇದರಿಂದ ಗಂಭೀರ ಹಾನಿ ಉಂಟಾಗಬಹುದು. ಆದರೆ ದೇಹವು ಮುಂಚಿತವಾಗಿ ಎಚ್ಚರಿಕೆ ನೀಡುತ್ತದೆ. ಆ ಲಕ್ಷಣಗಳನ್ನು ನಿರ್ಲಕ್ಷಿಸಿದರೆ ಅಪಾಯ ಹೆಚ್ಚುತ್ತದೆ. ಹೃದಯಾಘಾತಕ್ಕೆ ಮುಂಚಿನ 6 ಪ್ರಮುಖ ವಾರ್ನಿಂಗ್ ಸಂಕೇತಗಳು. ವೈದ್ಯರು ಮತ್ತು ವಿವಿಧ ಅಧ್ಯಯನಗಳ ಪ್ರಕಾರ ಹೃದಯಾಘಾತಕ್ಕೆ 14 ದಿನ ಅಥವಾ ಅದಕ್ಕೂ ಮುಂಚೆ ಕೆಲವು ಸೂಕ್ಷ್ಮ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಇವುಗಳನ್ನು ಗಂಭೀರವಾಗಿ ಪರಿಗಣಿಸಿ. ನಡೆಯಲು ತೊಂದರೆ ಮತ್ತು ಅಸಾಮಾನ್ಯ ಆಯಾಸ. ಸಾಮಾನ್ಯವಾಗಿ 10-15 ನಿಮಿಷಗಳ ಕಾಲ ಆಯಾಸವಿಲ್ಲದೆ ನಡೆಯುತ್ತಿದ್ದ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಉಸಿರು ಕಟ್ಟುವುದು, ಕಾಲುಗಳಲ್ಲಿ ಶಕ್ತಿ ಕಡಿಮೆಯಾಗುವುದು ಅಥವಾ ಮೆಟ್ಟಿಲು ಹತ್ತುವಾಗ ತೀವ್ರ ಆಯಾಸ ಕಂಡುಬಂದರೆ ಎಚ್ಚರಿಕೆಯಾಗಬೇಕು. ಹೃದಯ ಸರಿಯಾಗಿ ಪಂಪ್ ಮಾಡದಿದ್ದರೆ ದೇಹಕ್ಕೆ ಸಾಕಷ್ಟು ಆಮ್ಲಜನಕ ಸಿಗುವುದಿಲ್ಲ. ಇದರಿಂದ ಸುಲಭವಾಗಿ ಆಯಾಸವಾಗುತ್ತದೆ. ಇದು ಹೃದಯಕ್ಕೆ ರಕ್ತ ಹರಿವು ಕಡಿಮೆಯಾಗುತ್ತಿರುವ ಸೂಚನೆಯಾಗಿರಬಹುದು. ನಿರ್ಲಕ್ಷಿಸದೆ ವೈದ್ಯರನ್ನು ಭೇಟಿ ಮಾಡಿ. ಎದೆಯಲ್ಲಿ ನೋವು ಅಥವಾ ಒತ್ತಡ. ಎದೆಯ ಮಧ್ಯಭಾಗದಲ್ಲಿ ಭಾರವಾದ ಅನುಭವ, ಹಿಸುಕುವಿಕೆ ಅಥವಾ ಒತ್ತಡ, ನೋವು ಬಂದರೆ ಅದನ್ನು ಸಾಮಾನ್ಯವೆಂದು ತಿಳಿಯಬಾರದು. ಕೆಲವರಿಗೆ ಈ ನೋವು ಹೊಕ್ಕುಳಿನ ಮೇಲಿನ ಭಾಗಕ್ಕೂ ಹರಡಬಹುದು. ನೋವು ಪದೇ ಪದೇ ಬಂದು ಹೋದರೆ ಅಥವಾ ಕೆಲವು ನಿಮಿಷಗಳ ಕಾಲ ಉಳಿದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಇದು ಹೃದಯಕ್ಕೆ ರಕ್ತ ಸರಬರಾಜು ಕಡಿಮೆಯಾಗುತ್ತಿರುವ ಮುಖ್ಯ ಸಂಕೇತವಾಗಿದೆ. ಉಸಿರಾಟದ ತೊಂದರೆ. ಸ್ವಲ್ಪ ಚಲನೆ ಮಾಡಿದರೂ ಅಥವಾ ವಿಶ್ರಾಂತಿಯಲ್ಲಿದ್ದರೂ ಉಸಿರು ಕಟ್ಟುವುದು, ಎದೆಯಲ್ಲಿ ಬಿಗಿತ ಅಥವಾ ಆಗಾಗ್ಗೆ ಆಯಾಸ ಕಾಣಿಸಿಕೊಂಡರೆ ಗಂಭೀರವಾಗಿ ಪರಿಗಣಿಸಬೇಕು. ಹೃದಯ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಶ್ವಾಸಕೋಶಕ್ಕೆ ಸಾಕಷ್ಟು ಆಮ್ಲಜನಕ ತಲುಪುವುದಿಲ್ಲ. ಇದರಿಂದ ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಈ ಲಕ್ಷಣವನ್ನು ನಿರ್ಲಕ್ಷಿಸಿದರೆ ಅಪಾಯ ಹೆಚ್ಚುತ್ತದೆ. ಹಠಾತ್ ಅತಿಯಾದ ಬೆವರುವುದು. ಯಾವುದೇ ಶ್ರಮವಿಲ್ಲದೆ ಅಥವಾ ಮಧ್ಯರಾತ್ರಿ ಹಠಾತ್ ಎಚ್ಚರಗೊಂಡು ತೀವ್ರ ಬೆವರು ಬಂದರೆ ಜಾಗರೂಕರಾಗಬೇಕು. ಸ್ವಲ್ಪ ಚಲನೆ ಮಾಡಿದರೂ ಅಥವಾ ಒತ್ತಡ ಸಮಯದಲ್ಲಿ ಅಸಾಮಾನ್ಯ ಬೆವರುವುದು ಹೃದಯ ಸಮಸ್ಯೆಯ ಎಚ್ಚರಿಕೆಯಾಗಿರಬಹುದು. ಇದರೊಂದಿಗೆ ತೀವ್ರ ಆಯಾಸ ಅಥವಾ ದೌರ್ಬಲ್ಯ ಕಂಡುಬಂದರೆ ತಕ್ಷಣ ಟೆಸ್ಟ್ ಮಾಡಿಸುವುದು ಅಗತ್ಯ. ತೀವ್ರ ದೌರ್ಬಲ್ಯ ಮತ್ತು ಅಸ್ಪಷ್ಟತೆ. ಸಾಮಾನ್ಯ ಕೆಲಸಗಳನ್ನು ಮಾಡುವಾಗಲೂ ತೀವ್ರ ದೌರ್ಬಲ್ಯ, ಅಸ್ಪಷ್ಟತೆ ಅಥವಾ ತಲೆತಿರುಗುವಿಕೆ ಅನುಭವವಾಗುತ್ತಿದ್ದರೆ ಅದನ್ನು ಸಾಮಾನ್ಯ ಎಂದು ತಿಳಿಯಬಾರದು. ಹೃದಯಕ್ಕೆ ಸಾಕಷ್ಟು ರಕ್ತ ಮತ್ತು ಆಮ್ಲಜನಕ ಸಿಗದಿದ್ದರೆ ದೇಹದ ಒಟ್ಟಾರೆ ಶಕ್ತಿ ಕಡಿಮೆಯಾಗುತ್ತದೆ. ಇದು ಹೃದಯಾಘಾತಕ್ಕೆ ಮುಂಚಿನ ಮುಖ್ಯ ಸೂಚನೆಯಾಗಿರಬಹುದು. ಮಹಿಳೆಯರಲ್ಲಿ ವಿಭಿನ್ನ ಲಕ್ಷಣಗಳು. ಮಹಿಳೆಯರಲ್ಲಿ ಹೃದಯಾಘಾತದ ಲಕ್ಷಣಗಳು ಪುರುಷರಿಗಿಂತ ಸ್ವಲ್ಪ ಭಿನ್ನವಾಗಿರಬಹುದು. ಎದೆ ನೋವಿನ ಜೊತೆಗೆ ಹೊಟ್ಟೆಯ ಅಸ್ವಸ್ಥತೆ, ವಾಕರಿಕೆ, ಅಜೀರ್ಣ, ಬೆನ್ನು ಅಥವಾ ಭುಜದ ನೋವು, ಕುತ್ತಿಗೆ ಅಥವಾ ದವಡೆಗೆ ಹರಡುವ ನೋವು ಕಾಣಿಸಿಕೊಳ್ಳಬಹುದು. ಅನೇಕ ಮಹಿಳೆಯರು ಇವುಗಳನ್ನು ಸಾಮಾನ್ಯ ಜಠರದ ಸಮಸ್ಯೆ ಅಥವಾ ಒತ್ತಡ ಎಂದು ನಿರ್ಲಕ್ಷಿಸುತ್ತಾರೆ. ಆದರೆ ಇವು ಹೃದಯ ಸಮಸ್ಯೆಯ ಎಚ್ಚರಿಕೆ ಸಂಕೇತವಾಗಿರಬಹುದು. ಯಾವುದೇ ಬದಲಾವಣೆ, ಎನಿ ಚೇಂಜ್ ಕಂಡರೆ ತಕ್ಷಣ ವೈದ್ಯರ ಬಳಿ ಹೋಗಿ ಟೆಸ್ಟ್ ಮಾಡಿಸಿ. ಈ ಲಕ್ಷಣಗಳು ಕಂಡರೆ ಏನು ಮಾಡಬೇಕು? ಯಾವುದೇ ಒಂದು ಅಥವಾ ಹೆಚ್ಚು ಲಕ್ಷಣಗಳು ಕಾಣಿಸಿಕೊಂಡರೆ ನಿರ್ಲಕ್ಷಿಸಬಾರದು. ತಕ್ಷಣ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ
ಅಥವಾ ಎಮರ್ಜೆನ್ಸಿ ಸೇವೆಗೆ 108 ಕರೆ ಮಾಡಿ. ECG, ರಕ್ತ ಪರೀಕ್ಷೆ ಮತ್ತು ಇತರ ತಪಾಸಣೆಗಳು ಮಾಡಿಸಿ ಆರಂಭಿಕ ಹಂತದಲ್ಲಿ ಗುರುತಿಸಿದರೆ ಚಿಕಿತ್ಸೆ ಸುಲಭ ಅಥವಾ ಪರಿಣಾಮಕಾರಿಯಾಗಿರುತ್ತದೆ. ಯುವಕರಲ್ಲಿ ಹೆಚ್ಚುತ್ತಿರುವ ಅಪಾಯ ಮತ್ತು ತಡೆಗಟ್ಟುವಿಕೆ. ಈ ಹಿಂದೆ ವಯಸ್ಸಾದವರಲ್ಲಿ ಮಾತ್ರ ಕಂಡುಬರುತ್ತಿರುವ ಹೃದಯ ಸಮಸ್ಯೆ ಈಗ 30-40 ವರ್ಷದ ಯುವಕರಲ್ಲೂ ಹೆಚ್ಚುತ್ತಿದೆ. ಒತ್ತಡ, ಜಂಕ್ ಫುಡ್ಡು, ಧೂಮಪಾನ, ಮದ್ಯಪಾನ, ಕಡಿಮೆ ನಿದ್ರೆ ಮತ್ತು ವ್ಯಾಯಾಮ ಕೊರತೆ ಇದಕ್ಕೆ ಕಾರಣ. ರಕ್ತದೊತ್ತಡ, ಮಧುಮೇಹ ಮತ್ತು ಹೆಚ್ಚು ಕೊಲೆಸ್ಟ್ರಾಲ್ ಇರುವವರು ಹೆಚ್ಚು ಜಾಗರೂಕರಾಗಿರಬೇಕು. ಇದನ್ನು ತಡೆಗಟ್ಟಲು ಸಮತೋಲಿತ ಆಹಾರ, ಹಣ್ಣು, ತರಕಾರಿ, ಕಡಿಮೆ ಎಣ್ಣೆ, ದಿನಕ್ಕೆ ಕನಿಷ್ಠ 30 ನಿಮಿಷ ನಡೆಯುವುದು ಅಥವಾ ವ್ಯಾಯಾಮ, ತೂಕ ನಿಯಂತ್ರಣ, ಧೂಮಪಾನ ತ್ಯಜಿಸುವುದು ಮತ್ತು ಒತ್ತಡ ನಿರ್ವಹಣೆ, ಯೋಗ ಅಥವಾ ಮೆಡಿಟೇಷನ್ ಮುಖ್ಯ. ನಿಯಮಿತವಾಗಿ BP, ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ತಪಾಸಣೆ ಮಾಡಿಸಿ. ಗಮನಿಸಿ, ಈ ಲೇಖನ ಕೇವಲ ಸಾಮಾನ್ಯ ಮಾಹಿತಿ ಮತ್ತು ಜಾಗೃತಿ ಉದ್ದೇಶಕ್ಕಾಗಿ ಮಾತ್ರ. ಇದು ವೈದ್ಯಕೀಯ ಸಲಹೆ ಅಥವಾ ಚಿಕಿತ್ಸೆಗೆ ಬದಲಾಗಿ ಅಲ್ಲ. ಯಾವುದೇ ಲಕ್ಷಣ ಕಂಡರೆ ತಕ್ಷಣ ತಜ್ಞ ವೈದ್ಯರನ್ನು ಸಂಪರ್ಕಿಸಿ. ಆರೋಗ್ಯವೇ ನಿಜವಾದ ಸಂಪತ್ತು. ಈ 6 ವಾರ್ನಿಂಗ್ ಸಂಕೇತಗಳಲ್ಲಿ ಯಾವುದಾದರೂ ನಿಮಗೆ ಅಥವಾ ನಿಮ್ಮ ಪ್ರೀತಿಪಾತ್ರರಿಗೆ ಕಂಡರೆ ನಿರ್ಲಕ್ಷಿಸದೆ ತಕ್ಷಣ ಕ್ರಮ ತೆಗೆದುಕೊಳ್ಳಿ. ಈ ಲೇಖನ ಉಪಯೋಗವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ನಿಮ್ಮ ಅನುಭವ ಅಥವಾ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿ ಆರೋಗ್ಯವಾಗಿ ಬಾಳಿ. ಈ ವಿಡಿಯೋದಲ್ಲಿರುವ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.